ಪ್ರಶ್ನೆ ಬಂದ್ಬಿಟ್ಟು ಮುರಳಿ ಸಾಹೇಬ್ರಿಗೆ. ಆ್ಯಕ್ಚುಲಿ ನಾನು ಒಂದು ಅಪರಾಧ ಸಂಖ್ಯೆ 206/2026 ಬಗ್ಗೆ ಮಾತಾಡ್ತಿದ್ದೀನಿ ಸರ್. ಈ ವಾರದಲ್ಲಿ ಕಂಪ್ಲೇಂಟ್ ಆಗಿರೋದು 2 ಸರಿ ಅವ್ರು ಬಂದಿದ್ದಾರೆ, ನೀವು ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ಹುಡುಗಿ ಈ ಭಾನುವಾರ 22ನೇ ತಾರೀಕು ಕಾಣೆ ಆಗ್ತಾಳೆ ಸರ್, ಚಿಕ್ಕಬಿದ್ರಕಲ್ಲಿಂದ. ಆ ಬಗ್ಗೆ ಮಂಗಳವಾರ ದೂರು ದಾಖಲಾಗುತ್ತೆ 206/2026. ಆ ಹುಡುಗಿ ಏನಂತ ಹೇಳಿರ್ತಾಳೆ, ನಾನು ಒಬ್ಬ ಹುಡುಗನ ಜೊತೆ ಹೋಗಿ ಮದುವೆ ಆಗಿದ್ದೀನಿ ಅಂತ ಹೇಳಿರ್ತಾಳೆ. ಆ ಫೋಟೋಸ್ ಕೂಡ ಕಳಿಸಿರ್ತಾರೆ. ಆದರೆ ಈಗ ನಾವು ಯಾಕೆ ಇದನ್ನು ಹುಡುಗಿನ ಕರೆಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ಆ ಹುಡುಗಿ ಕಳೆದ 3 ತಿಂಗಳಿಂದ ಇವತ್ತು ಯಾರು ಹುಡುಗನ ಜೊತೆ ಹೋಗಿದ್ದಾಳೋ ಅದೇ ಹುಡುಗರ ಹೆಸರು ಬರೆದಿಟ್ಬಿಟ್ಟು ನಾನು ಸೂಸೈಡ್ ಮಾಡ್ಕೋತಿದ್ದೀನಿ, ನಾನು ಇದೇ ಕಾರಣ, ಇವರಿಂದನೇ ಕಾರಣ ಅಂತ ಹೇಳ್ಬಿಟ್ಟು ಬರೆದಿಟ್ಬಿಟ್ಟು ಹೋಗಿರ್ತಾಳೆ. ಆ ವಿಚಾರವಾಗಿ ಅವರು ಮೇಜರ್ ಇದ್ದಾರೆ, ಮದುವೆ ಆಗೋದಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ. ಆದರೆ ಈ ರೀತಿ ಹಿಂದೆ ಅವ್ರ ಹೆಸರು ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿರೋಂಥ ಹುಡುಗಿ ಇವತ್ತು ಅವ್ರ ಜೊತೆ ಹೋಗಿರೋ ಸ್ವಲ್ಪ ಅನುಮಾನ ಇದೆ. ದಯವಿಟ್ಟು ಅವ್ರನ್ನ ಕರೆಸಿ ಒಂದು ಮುಚ್ಚಳಿಕೆ ಬರೆಸಿ ತಂದೆ ತಾಯಿಗೂ ಕೂಡ ಒಂದು ಸೇಫ್ಟಿ ಮಾಡಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ತಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಆಯ್ತು. ಆಮೇಲೆ ಇನ್ನೊಂದು ವಿಚಾರ ಸರ್, SC/ST ಅಟ್ರಾಸಿಟಿ ವಿಚಾರವಾಗಿ ಸಂಬಂಧಪಟ್ಟಂಗೆ ಈಗ FIR ಮಾಡೋದಕ್ಕೆ ಮಾತ್ರ ಠಾಣೆಗಳಿಗೆ ಅವಕಾಶ ಇದೆ ಸರ್. ಠಾಣೆಗಳಿಗೆ FIR ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ವಿಚಾರಣೆ ಎಲ್ಲ ಬಂದ್ಬಿಟ್ಟು DCRE ಅವರೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ದಯವಿಟ್ಟು ಸಾಹೇಬರು ತಮ್ಮ ಗಮನಕ್ಕೆ ತರ್ತಾ ಇರೋದು ಸರ್ಕಾರದ ಗಮನಕ್ಕೂ ಕೂಡ ತಗೊಂಬನ್ನಿ. ಈಗ ಏನಾಗ್ತಾ ಇದೆ, ಅಟ್ರಾಸಿಟಿ ಕೇಸಲ್ಲಿ FIR ಮಾತ್ರ ಮಾಡಿ ಸಾಹೇಬರು ಏನು ವಿಸಿಟ್ ಮಾಡಿ ಅದನ್ನೆಲ್ಲ ಬರ್ಕೊಂಡು ಕಳಿಸಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅದು ಸಾಕಾಗ್ತಾ ಇಲ್ಲ. ಯಾಕೆಂದರೆ ತಪ್ಪು ಮಾಡಿರೋಂಥವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನ ನಾವೇ ಕೊಟ್ಟಂಗೆ. ಮುಂಚೆ ಏನಾಗ್ತಿತ್ತು, ಠಾಣೆಗಳಲ್ಲಿ FIR ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಂದು ಕೂರಿಸ್ಕೊಂಡು ಅವ್ರನ್ನ ಜೈಲಿಗೆ ಕಳಿಸೋವಂಥದ್ದು ಅಥವಾ ಕಸ್ಟಡಿಗೆ ತಗೊಳ್ಳೋವಂಥದ್ದು ಕಾರ್ಯಕ್ರಮಗಳು ನಡೀತಾ ಇತ್ತು. ಬಟ್ ಈಗ ಏನಾಗ್ತದೆ, ಅವ್ರು DCRE ಅವ್ರಿಗೆ ಹೋಗೋದಕ್ಕೆ 1 ವಾರಗಳು ಸಮಯ ಇರೋದ್ರಿಂದ ಅವರು 1 ವಾರದಲ್ಲಿ ಎಸ್ಕೇಪ್ ಆಗೋದಕ್ಕೆ ಅಥವಾ ಸಾಕ್ಷಿ ನಾಶಪಡಿಸೋದಕ್ಕೆ ಏನೇನು ಅವಕಾಶ ಇದೆಯೋ ಎಲ್ಲನೂ ಅವರು ಬಳಸ್ಕೋತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು FIR ಮಾಡಿ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋವರೆಗೂ ಅದು ಠಾಣೆಗಳಿಗೆ ಅವಕಾಶ ಇರಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ದಯವಿಟ್ಟು ಇದನ್ನು ಸರ್ಕಾರದ ಗಮನಕ್ಕೂ ಕೂಡ ತಗೊಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.